ಓಕೆ, ನಾನು ಚರ್ಚೆಯನ್ನ ಮಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನಿಂದ ಸೂರಜ್ ಹೆಗಡೆ ಅವರಿದ್ದಾರೆ, ಎಐಸಿಸಿ ಸೆಕ್ರೆಟರಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ಸತೀಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದೂರದಿಂದ ನಮ್ಮ ಜೊತೆಗೆ ಭರತ್ ಶೆಟ್ಟಿ ಸರ್ ಸಿಕ್ಕಿದ್ದಾರೆ, ಶಾಸಕರು. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಭರತ್ ಶೆಟ್ಟಿ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್, ಕೇಳಿಸ್ತಾ ಇದೆ. ಸೂರಜ್ ಹೆಗಡೆ ಅವರೇ, ಈ ಬೆಳವಣಿಗೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಬೇಡಿಕೆಗೂ ಒಂದು ರೀತಿಯಾಗಿ ಹಾವಿಗೆ ಹಲ್ಲನ್ನು ಕಿತ್ತುಬಿಟ್ಟು ಈ ಹಾವಿದೆ ನೋಡಿ ಅನ್ನೋ ರೀತಿಯಲ್ಲಿ ಆದಂಗೆ ಆಯ್ತಾ ಇದು ಅಂತ? ಇಲ್ಲ ಅರುಣವ್ರೆ, ನೀವು ಸ್ವಲ್ಪ ಇದನ್ನು ಇನ್ನೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಗುರುಪಂತ್ ಸಿಂಗ್ ಪನ್ನು ಅಂತೇಳಿ, ಓಕೆ, 13ನೇ ಡಿಸೆಂಬರ್ ನಾನು ಈ ಆ್ಯನಿವರ್ಸರಿ ದಿನ ಒಂದು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಎಸ್, ಅಟ್ಯಾಕ್ ಆಗಿದೆ ಅಂತೇಳಿ ಅವತ್ತು ಭದ್ರತೆ ಇನ್ನೂ ಜಾಸ್ತಿ ಆಗಿರುತ್ತೆ. ಹೈಯೆಸ್ಟ್ ಸೆಕ್ಯೂರಿಟಿಲಿ ಇರ್ತಾವತ್ತದು. ಅಂಥ ಹೈಯೆಸ್ಟ್ ಸೆಕ್ಯೂರಿಟಿ ಇದ್ದಾಗ ಈ ರೀತಿ ಘಟನೆ ಹೆಂಗಾಯಿತು ಅಂದರೆ, ಹೊಸ್ದಾಗಿ ಕಟ್ಟಿರೋ ಕಟ್ಟಡ ಇದು, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋಂಥ ಹೊಸ ಪಾರ್ಲಿಮೆಂಟ್ ಭವನ, ಅಲ್ಲಿ ಇರಬೇಕಾದಂಥ ಸೆಕ್ಯೂರಿಟಿ ಅವತ್ತು ಹೈಯೆಸ್ಟ್ ಅಲರ್ಟಲ್ಲಿ ಇರಬೇಕಾಗಿದ್ದಂಥ ಸೆಕ್ಯೂರಿಟಿ, ಅಂಥ ಟೈಮಲ್ಲಿ ಈ ರೀತಿ ಹೇಗಾಯಿತು? ಓಕೆ, ಇದ್ರಿಗೆ ಉತ್ತರ ಕೊಡಿ ಅಂತ ಕೇಳಿದ್ರೆ ತಪ್ಪೇನಿದೆ? ಅಲ್ಲ, ತಪ್ಪಿಲ್ಲ, ತಪ್ಪಂತ. ಮತ್ತು ನೀವು ಹೇಳ್ತಿರೋದು ಭಾರಿ ಗಂಭೀರ ವಿಚಾರ ಅಲ್ಲ, ಭಾರಿ ಅವ್ರು ಹೇಳಿದ ಉಡಾಫೆ ಮಾತಾಡ್ದಂಗೆ ಮಾತಾಡೋವಂಥದ್ದಲ್ಲ ಇದು. ಹೈ ಅಲರ್ಟ್ ಅನೌನ್ಸ್ ಆಗಿರೋ ದಿನ ಅದು. ಗೊತ್ತಿದ್ದು ಈ ರೀತಿ ಆಗಕ್ಕೆ ಹೆಂಗಾಯ್ತು? ಹೆಂಗೆ ವಿಚಾರ ಹೆಂಗೆ ವೈ ದೇ ನಾಟ್ ಕಮಿಂಗ್ ಆನ್ ದ ಹೌಸ್ ಅಂಡ್ ಗಿವಿಂಗ್ ದ ರಿಪ್ಲೈ? ಓಕೆ, ಹೆಂಗೆ ಭರತ್ ಶೆಟ್ಟಿ ಅವರೇ, ಯಾಕೆ ಉತ್ತರ ಕೊಡ್ತಾ ಇಲ್ಲ ಸದನದ ಒಳಗಡೆಗೆ ಅನ್ನೋದು ಕಾಂಗ್ರೆಸ್ನದ್ದು. ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಡಿಕ್ಲೇರ್ ಆಗಿತ್ತಲ್ಲ ಹೈ ಅಲರ್ಟ್ ಅಂತ ಕೇಳಿ ನೋಡಿ. ಈಗ ಅವರೇನು ಈ ಇಶ್ಯೂನ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ಈಗ ಪ್ರೋಬಿಗೆ ಆಲ್ರೆಡಿ ಎನ್ಕ್ವೈರಿಗೆ ಆರ್ಡರ್ ಆಗಿದೆ. 8 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಯಾರು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ನೋಡ್ತಾ ಇದ್ದಾರೆ ಅದರಲ್ಲಿ 8 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪ್ರೋಬ್ ಆಗ್ತಾ ಉಂಟು. ಪ್ರೋಬಿಂಗ್ ಆದ ಮೇಲೆ ಒಂದು ವ್ಯವಸ್ಥೆ ಏನಾಗಿದೆ ಅನ್ನೋ ನಂತರ ಖಂಡಿತ ಉತ್ತರವನ್ನು ಕೊಟ್ಟಾರೆ. ಪ್ರೋಬ್ ಆಗಬೇಕು. ಪ್ರೋಬ್ ಮಾಡಲಿಕ್ಕೆ ಬಿಡುದಿಲ್ಲ. ಪ್ರೋಬ್ ಮಾಡಲಿಕ್ಕಿಂತ ಮುಂಚೆನೆ ನೀವು ಆ MP ಅನ್ನ ಸಸ್ಪೆಂಡ್ ಮಾಡಿ ಇವರನ್ನ ಇದು ಆಕ್ಷನ್ ತೆಗಿರಿ, ಅದು ತೆಗಿರಿ, ಇದು ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ಇವರ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಲ್ಲಿ 15 ಎಂಪಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಮಾತಾಡ್ಬೇಕಾದ್ರೆ 15 ಎಂಪಿ ಸಸ್ಪೆಂಡ್ ಮಾಡಿ ಮಿನಿಟ್ ಸಸ್ಪೆಂಡ್ ಮಾಡಿದೀರಾ? ಸಸ್ಪೆನ್ಷನ್ ನೀವು ಬೇರೆಯವ್ರಿಗೆ ಮಾಡ್ಬೋದು ಅಂತ ನೀವು ಏನ್ ಬೇಕಾದ್ರೆ ಮಾತಾಡ್ಬೋದು. ಮಾತಾಡ್ಲಿಕ್ಕೆ ಅಲ್ಲ, 15 ಜನ ಸಸ್ಪೆಂಡ್ ಮಾಡಿದೀರಾ, ಅದ್ರಲ್ಲಿ ಒಬ್ಬ ಪಾರ್ಥಿಬನ್ ಅಂತ ಸಸ್ಪೆಂಡ್ ಮಾಡಿದೀರಾ? ಮಾತಾಡಿ ಅರುಣ್. ಎಸ್ ಎಸ್ ಎಸ್, ಮಾತಾಡ್ಲಿಕ್ಕೆ ಬಿಟ್ರೆ ನಾನು ಮಾತಾಡ್ತೇನೆ. ಪ್ಲೀಸ್ ಪ್ಲೀಸ್, ನಡುವೆ ಇಂಟರ್ಫಿಯರ್ ಆದ್ರೆ ನಮ್ಗೆ ಬೇರೆ ಕೆಲಸ ಉಂಟು. ಇಲ್ಲ ಇಲ್ಲ, ಹೇಳಿ. ಬೇರೆ ಕೆಲಸ ಇದ್ರೆ ಹೋಗ್ಬೋದು ಸರ್. ಆಕ್ಚುಲಿ ಗಂಭೀರವಾದಂತ ವಿಚಾರ, ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ. ಅವರು ದೂರದಲ್ಲಿದ್ದಾರೆ, ಗಂಭೀರ ವಿಷಯನೇ ಮಾತಾಡ್ತಾ ಇದ್ದೇನೆ. ಹಾಗೆ ಚರ್ಚೆ ಮಾಡುವ. ಖಾಲಿ ನೀವು ಒಬ್ಬರೇ ಮಾತಾಡೋದಲ್ಲ, ಎಲ್ಲರೂ ಮಾತಾಡ್ಬೇಕು. ಈಗ ಸಾವು ಅವರ ವಿಷಯ ಏನಿದೆ, ಅವರು ವಿಷಯ ತೆಗೆದುಕೊಳ್ಳಿ, ಅವರು ಇಂಟರ್ಫಿಯರ್ ಆದ್ರು. ಎಂಬರಾಸ್ಮೆಂಟ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಇಶ್ಯೂ ಅನ್ನು ಹಿಡ್ಕೊಂಡು ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಎರಡನೇದಾಗಿ ಇರೋ ಟೂಲ್ ಕಿಟ್ ವ್ಯವಸ್ಥೆಯಲ್ಲಿ ಆ ಹುಡುಗಿ ಯಾರು ಇದ್ದಾಳೆ, ನಲಿಮಾನ ಏನಂತ ಹುಡುಗಿ, ನೀಲಂ ಕೌರ್, ಶಿ ಈಸ್ ಅ ನೋನ್ ಸಪೋರ್ಟರ್ ಆಫ್ ಕಾಂಗ್ರೆಸ್. ನೀಲಂ ಕೌರ್ ನೋನ್ ಸಪೋರ್ಟರ್ ಆಫ್ ಕಾಂಗ್ರೆಸ್. ಅವಳು ವಿಡಿಯೋ ನನ್ನ ಹತ್ರ ಸಹ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದೆ. ಅವಳು ಯಾವ ರೀತಿಯ ಇದನ್ನ ಮಾಡ್ತಾ ಇದ್ದಾಳೆ ಅಂತ. ಸಾಗರ್ ಶರ್ಮಾ ಅನ್ನುವಂಥವನು, ನಮ್ಮ ರವೀಶ್ ಅನ್ನುವಂಥ ಯಾರು ಜರ್ನಲಿಸ್ಟ್ ಇದ್ದಾನೆ, ರವೀಶ್ ಇಸ್ ಅ ವೆರಿ ಕ್ಲೋಸ್ ಪರ್ಸನ್ ಆಫ್ ರಾಹುಲ್ ಗಾಂಧಿ. ಆ ರವೀಶ್ ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಹಾಕ್ತಾ ಇರುವನು. ಅದಕ್ಕೋಸ್ಕರ ಅದು ಮಾಡಿದ ಕೂಡಲೇ ಕಾಂಗ್ರೆಸ್ ಇದನ್ನ ಮಾಡಿದಂತ ಹೇಳಲಿಕ್ಕೆ ಆಗ್ತದೆ. ಈಗ ಎನ್ಕ್ವೈರಿ ಆಗ್ಬೇಕದು. ಇವನ್ ಐ ಕ್ಯಾನ್ ಕಂಪ್ಲೇನ್, ಅದು ಕಾಂಗ್ರೆಸ್ನ ಕಾರ್ಯಕರ್ತೆ ಮಾಡಿದಾಳೆ, ಕಾಂಗ್ರೆಸ್ಗೆ ರಿಲೇಟೆಡ್ ಪರ್ಸನ್ಸ್ ಇದ್ದಾರೆ, ಇವನು ಕನಯ್ಯನೊಟ್ಟಿಗೆ ಸಹ ಅವಳ ಫೋಟೋ ಇದೆ, ಇದೆಲ್ಲ ತೊಳ್ಬೋದು ನಾವು. ಬಟ್ ಪ್ರೋಬ್ ಇಸ್ ಗೋಯಿಂಗ್ ಆನ್. ಒಂದ್ಸತಿ ಪ್ರೋಬ್ ಆಗ್ಲಿ, ಯಾರ ಮೇಲೆ ಏನು ಆಕ್ಷನ್ ತೆಗಿಬೇಕೋ ಅದನ್ನ ಆಕ್ಷನ್ ತೆಗೆಯುವ. ಈಗ ಇದು ಸಾವುವ ವಿಷಯದಿಂದ ನೀವು ಡೈವರ್ಟ್ ಮಾಡಲಿಕ್ಕೆ ಪ್ರತಾಪ್ ಸಿಂಹನವರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಕರ್ನಾಟಕ ವಿಧಾನಸೌಧದಲ್ಲಿ 5 ತಿಂಗಳ ಹಿಂದೆ MLA ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಳ್ತಾನೆ. ನಿಮ್ಮ ಹೋಮ್ ಮಿನಿಸ್ಟರ್ ಸಿಎಂ ರಿಸೈನ್ ಮಾಡಿದ್ರಾ?
ಅಲ್ಲ ಯಾರು ರಿಸೈನ್ ಮಾಡಿದ್ರ ರಿಸೈನ್ ಕೇಳ್ತಿರೋ ಮಾಡಿಲ್ಲ ಪ್ರಶ್ನೆ ಎಲ್ಲಿಂದ ಕರ್ನಾಟಕ ಇದೆ ವಿಧಾನಸಭೆಯಲ್ಲಿ ಹೇಳ್ತಾರೆ. What is the MLA reality? seat ನಂಗೆ ಅರ್ಥ ಅಲ್ಲಿ ಆಗಿಲ್ಲ. ಬಂದು ಕೂತ್ಕೊಂಡ್ರು. ಸ್ವಲ್ಪ ಕ್ಲಾರಿಟಿ ಕೊಡಿ. ಅರ್ಥ ನಾನು ಹೇಳ್ತೀನಿ ಸೂರಜ್ ಹೆಗಡೆ ಅವರೇ. I am finished. ಒಂದ್ ನಿಮಿಷ ಭರತ್ ಶೆಟ್ಟಿ ಅವರೇ, ನಿಮ್ಮ I ಅದೇ am ಪಾಯಿಂಟ್ finished. ಅಲ್ಲ, ಇವರು ನಾನು ಅದೇ ಪಾಯಿಂಟ್ ಡೈವರ್ಟ್ ಯಾರು ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ವಿಚಾರ ಅವ್ರು ಏನ್ ಕೇಳ್ತಾ ನಡೀತಾ ಇದೆ? ಇರುವಂತದ್ದು ಏನು ಅಂತಂದ್ರೆ, ಒಳಗಡೆ ಗ್ಯಾಸ್ ಇದೇ ರೀತಿ ಭದ್ರತಾ ಲೋಪ ಕರ್ನಾಟಕದಲ್ಲೂ ಕೂಡ ಅಸೆಂಬ್ಲಿ ಒಳಗಡೆಗೆ ಆಗಿತ್ತು. 15 ನಿಮಿಷ ಒಬ್ಬ ವ್ಯಕ್ತಿ ಹೋಗಿ ಕೂತ್ಕೊಳ್ತಾನೆ, ಅವ್ರ ಹೆಸರು ಶಿವರುದ್ರಪ್ಪ ಅಂತ ಹೇಳಿ, 70 ವರ್ಷ. ಅವಾಗ ಯಾರನ್ನ ತಿಪ್ಪೇರುದ್ರಪ್ಪ Exactly. ಅವರನ್ನ ನೀವು ಯಾರ ಮೇಲೆ ನೀವು ಕ್ರಮ ತಗೊಂಡ್ರಿ, ಯಾರು ಶಿಸ್ತು ಕ್ರಮ ತೆಗೆದುಕೊಂಡ್ರಿ? ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಿದ್ದು. ಹೌದು, ಅದಕ್ಕೆ ಏನಾಗಿದೆ ಅಂದ್ರೆ ಯಾರ ಪಾಸ್ ಅದನ್ನೇ ಅವ್ರು ಕೇಳ್ತಾ ಇಶ್ಯೂ ಮಾಡಿದ್ರ ಅದ್ ಹೆಂಗ್ ಒಳಗಡೆ ಹೋದ್ರು? ಅಲ್ಲ, ಮತ್ತೆ ಅದು ಭಾಷೆ ಇಶ್ಯೂ ಮಾಡ್ಲಾರ್ದೆ ಅಸೆಂಬ್ಲಿ ಒಳಗಡೆ ಹೋಗ್ಬಿಟ್ರ? ಅರುಣ್, ಅದೇ ನಡೆದು ಪ್ರೋಬು ನಡೆದಿದೆ, ಅದ್ರ ಬಗ್ಗೆ ತನಿಖೆನೂ ಆಗಿದೆ, ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅಂತ ಹುಡ್ಕಕ್ಕೂ ಸ್ಟಾರ್ಟ್ ಆಗಿ ಎಲ್ಲ ಕೆಲಸನೂ ಆಗಿದೆ. ನೀವು ಇದನ್ನ ಡೈವರ್ಟ್ ಮಾಡಕ್ ದಯವಿಟ್ಟು ಹೋಗ್ಬೇಡಿ. ಈ ತರ ಗಂಭೀರ ವಿಚಾರ ಏನೂ ತಗೊಂಡು ಆಗ್ಲಿಲ್ಲ. ನೀವು ಸರ್, ತಗೊಂಡ್ರಿ, ಯಾರು ಕ್ಯಾನಿಸ್ಟರ್, suspend ಇಷ್ಟು ಆಗ್ಲಿಲ್ಲ. ದೊಡ್ಡ Excuse me. ಕ್ಯಾನಿಸ್ಟರ್ ಒಂದು suspension ಹೇಳಿ ನನಗೆ. ಒಳಗಡೆ ಹೋಗಿ ಅಲ್ಲ, ನಾನು ಒಂದು ಆ ನಿಮಿಷ ದೃಶ್ಯ- ಸರ್, ಆ ನೀವು ದೃಶ್ಯ ಮಾತಾಡಿ, ತೋರಿಸ್ತೀನಿ. ಉತ್ತರ ಕೊಡಕ್ಕೆ ಬಿಡಿ. ಒಂದ್ಸಲ ನಮ್ಮ ಒಂದು ನಿಮಿಷ ನಮ್ಮ ಮಾತಾಡಿ, ಕರ್ನಾಟಕದ ಉತ್ತರ ಒಂದೇ divert ಮಾಡ್ಕೋಬೇಡಿ. ನಿಮಿಷ ತಿಪ್ಪೇರುದ್ರಪ್ಪ ಅವರು 70 ವರ್ಷದವರು ನಮ್ಮ ಕರ್ನಾಟಕದ ಅಸೆಂಬ್ಲಿ ಒಳಗಡೆ ಹೋದಂಥ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗಲ್ಲಿ ನೋಡಿ. ಈ ದೃಶ್ಯ ಹೋಗಿ ಆರಾಮಾಗಿ ದೇವದುರ್ಗದ ಶಾಸಕಿ ಕರೆಮ್ಮ ಅವರ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸುಮಾರು 15 ನಿಮಿಷ ಕೂತ್ಕೊಳ್ಳೋದವ್ರು, ಗೊತ್ತೇ ಆಗೋದಿಲ್ಲ. ಆಮೇಲೆ ಕಂದಕೂರ್ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಡೌಟ್ ಬಂದು ಹೋಗಿ ಜಿ ಟಿ ದೇವೇಗೌಡರಿಗೆ ಕೇಳ್ತಾರೆ. ಜಿ ಟಿ ದೇವೇಗೌಡರು ನನಗೂ ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ರನ್ನೆಲ್ಲ ವಿಚಾರಣೆ ಮಾಡಿದಾಗ ಅವ್ರನ್ನ ಕರ್ಕೊಂಡು ಆಚೆ ಕರ್ಕೊಂಡು ಹೋಗ್ತಾರೆ. ಇದು ಏನು? ಇದು 5 ತಿಂಗಳ ಹಿಂದ್ಗಡೆ ಆಗಿರೋದು ಅಂತ ಅಂದ್ರೆ ನೀವು ಹೇಳ್ತಿರೋದು ಅದನ್ನ ಯಾರು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಅದೇ ನೀವು ಹೇಳಬೇಕು ಸರ್. ಗವರ್ಮೆಂಟ್ ನೀವು, ಯಾವ ನಾನು ಹೆಂಗ್ ಹೇಳಕ್ಕಾಗತ್ತೆ? ನೀವೆಲ್ಲ ತನಿಖೆ ಅವ್ರನ್ನ ಮಾಡ್ಬೇಕಾಗಿರೋರು ನೀವು, ತನಿಖೆನೂ ಮುಖ್ಯಮಂತ್ರಿ ಆಗಿದೆ, ಅದ್ರ ಬಗ್ಗೆ ಯಾವ ಸಚಿವರು ತಪ್ಪು- ನೀವಿದ್ದೀರಾ. ಅದ್ರ ಬಗ್ಗೆ ಯಾರು ಮಾಡಿದ್ದು, ಯಾರು ಬಂದಿದ್ದು, ಯಾವ ಪಾಸ್ ಕೊಟ್ಟಿದ್ದು ಯಾವ ಹೇಗೆ, ಅಧಿಕಾರಿಗಳು ಒಳಗಡೆ ಅದ್ರಲ್ಲಿ ತಪ್ಪು ಮಾಡಿದಾರೆ ಅವ್ರನ್ನ ತೆಗೆದು ಆಗಿದೆ, ಆ ಕೆಲಸಗಳು ಆಗಿದೆ. ನೀವು ಯಾವುದೋ ಬೇರೆ ಅಂತ ತೆಗೆದು ತೋರಿಸಿ ಇದನ್ನ ನಾನು ಮಾಡಿ ಸರಿ ಅಂತ ಹೇಳಕ್ ಹೋದ್ರೆ ನಾನು ನಿಮ್ ಬಗ್ಗೆ ಇದನ್ನ ಹೊಸ ಪ್ರಶ್ನೆ ಕೇಳ್ಬೇಕಾಗುತ್ತೆ. ಯಾವುದನ್ನು ಕಂಪೇರ್ ಮಾಡ್ಕೊಂಡು ಯಾವ್ದು ಮತ್ತೆ ಸರಿ ಅದನ್ನ ಅಂತ ಈಗ ತೋರ್ಸಕ್ ಹೊರಟಿರೋದು ಹೇಳ್ತಾರೆ. ಬೇಕಾಗಿರುವಂತ ಗಂಭೀರವಾದಂತ ವಿಚಾರ ಚರ್ಚೆ ಕೇಳಿಸ್ಕೊಳ್ಳಿ ನಡೀತಾ ಇದ್ರೆ ಸರ್, ನೀವು ಸೂರಜ್ ಹೆಗಡೆ. ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಅವತ್ತು ಹಿಂಗಾಗಿದೆ. ಕೇಳಿಸ್ಕೊಳ್ಳಿ ಸೂರಜ್ ಅಲ್ಲ ಅಲ್ಲ, ಹೆಗಡೆ. ಅದು ಮಾಡಿದ್ ಸರಿನಾ? ಅಲ್ಲಲ್ಲ, ಅಲ್ಲ, ನೀವು ಲೋಪ ಲೋಪ ಹೇಳ್ತಿರೋದು ನೀವು ಮಾಡ್ತೀರಾ ಭದ್ರತೆಯ ಸರಿ ಲೋಪ. ಅಂತನಾ? ಪೇಷನ್ಸ್ ಇಲ್ಲ, ನಾನೇನ್ ಮಾಡ್ಲಿ? ಅಲ್ಲ, ಯಾವ ರೀತಿ patience, ಇದು? ಸೂರಜ್ ಹೆಗಡೆ. ಎಲ್ಲಿಂದ ಎಲ್ಲಿಗೆ ತರ್ತಾ ಎಲ್ಲಿಗೆ ಎಲ್ಲಿಗೆಲ್ಲ ಅದು ಲೋಪನೇ ಅಂತ ಕೇಳ್ತಾ ಇರೋದು. ಅದಕ್ಕೆ ಏನ್ ಕ್ರಮ ತಗೊಂಡ್ರಿ? ಯಾಕೆ ಬರ್ತಾ ಇಲ್ಲ? ಯಾರನ್ನ ದೋಷಿ ಮಾಡಿದ್ರಿ ಅವತ್ತು? ಅಲ್ಲ ರೀ, ಯಾರ ಮೇಲೆ ಶಿಸ್ತು ಕ್ರಮ ಅರುಣ್ ಅವರೇ, ತಗೊಂಡ್ರಿ ಅವತ್ತು? ಅರುಣ್ ಅವರೇ, ಅವತ್ತು ಪಾಸ್ ಕೊಟ್ಟವ್ರು ಯಾರು? ಹೌದು. ಒಂದು ಒಳಗಡೆ ಹೋಗಿ ಶಾಸಕರು ಅವ್ನು ಹೋಗಿ ಆರಾಮಾಗಿ ಕುತ್ಕೊಳ್ತಾನೆ, ನಾನು ಒಬ್ಬ MLA ಅಂತ ಹೇಳಿ ಒಳಗಡೆ ಹೋಗಿ ಕುತ್ಕೊಳ್ತಾನೆ ಅಂತಂದಾಗ ಯಾರು ಬಿಟ್ರು ಅವನಿಗೆ? ಲೋಪನೇ ನಾನು ಹೇಳ್ತಾ ಇರೋದು. ಅದಕ್ಕೆ ಯಾಕೆ ಲೋಪ ಆಯ್ತು, ಏನ್ action ಏನಾಯ್ತು ಆಗಿದೆ? ಅನ್ನೋದಕ್ಕೆ ತನಿಖೆ ಮಾಡಕ್ಕೆ ಏನ್ ಅವಕಾಶ action ಬೇಕು ಅನ್ನೋದು ತಗೊಂಡ್ರಿ ವಾದ. ಯಾಕೆ ಗಂಗಾಧರ ಮೂರ್ತಿ ಅವರೇ? ಪಾಸ್ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಕೊಂಡಿದ್ದಾರೆ. ಗಂಗಾಧರ ಮೂರ್ತಿ ಅವರೇ? ಏನ್ ತನಿಖೆ? ಇಲ್ಲಿ ನೋಡಿ, ಮೊದಲನೇದಾಗಿ ಪಾರ್ಲಿಮೆಂಟ್ ಒಳಗಡೆ ಆಗಿರ್ತಕ್ಕಂಥ ಇನ್ಸಿಡೆಂಟು ಅಥವಾ ಕರ್ನಾಟಕದ ಒಳಗಡೆ ಅಸೆಂಬ್ಲಿಲಾದಂಥ ಇನ್ಸಿಡೆಂಟು ಯಾವುದನ್ನು ಕೂಡ ಇಲ್ಲಿ ಬೆಂಬಲಿಸ್ತಾ ಇಲ್ಲ. ಯಾವುದನ್ನು ಕೂಡ ರಾಜಕೀಯವಾಗಿ ನೋಡಬಾರ್ದು. ಎಸ್, ಸಪೋಸ್ ಪಾರ್ಲಿಮೆಂಟ್ ಒಳಗಡೆ ಬಂದವರು 2001ರಲ್ಲಾದಂಥ ಇನ್ಸಿಡೆಂಟ್ ಏನಾದರೂ ಆಗಿದ್ದಿದ್ರೆ ಹೌದು, ಅವತ್ತು ಹೇಗೆ ಎಲ್ಲ ಪಾರ್ಟಿಗಳು ಹೇಗೆ ಬಿಹೇವ್ ಮಾಡ್ತು, ಅವತ್ತು ಯಾವ ಸರ್ಕಾರ ಆಯಿತು? 2001 ಐ ಥಿಂಕ್ ಇನ್ ವಾಜಪೇಯಿ ಗೌರ್ಮೆಂಟ್ ಅಂತ ಅನಿಸುತ್ತೆ. ಐ ಥಿಂಕ್ ಆ ಗೌರ್ಮೆಂಟಲ್ಲಿ ಎಲ್ಲ ಪಾರ್ಟಿಯವರೂ ಕೂಡ ಭದ್ರತಾ ವೈಫಲ್ಯ ಅಂತಲೂ ಹೇಳಲಿಲ್ಲ. ಇಡೀ ದೇಶದ ಪಾಕಿಸ್ತಾನದಿಂದ ಬಂದು ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ 8-9 ಜನ ಸತ್ತಂಥ ಸಂದರ್ಭದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿ ನಿಂತ್ಕೊಂತು. ಎಕ್ಸಾಕ್ಟ್ಲಿ. ಇಂಥ ವಿಚಾರಗಳು ಬಂದಾಗ ಪ್ರತಿಭಟನೆ ಮಾಡಲಿಕ್ಕೆ, ಪ್ರತಿಭಟಿಸೋಕ್ಕೆ, ಒಂದು ಸರ್ಕಾರದ ವಿರುದ್ಧ ಏನಾದರೂ ಮಾತಾಡಲಿಕ್ಕೆ ಅದರದೇ ಆದಂಥ ಒಂದು ಚೌಕಟ್ಟಿದೆ. ಎಲ್ಲಿ ಪ್ರತಿಭಟನೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಗಿರೀಶ್ ಮಟ್ಟಣ್ಣನ್ ಅವರಂತ ಒಬ್ಬರು ಬಾಂಬಿಗೆ ಇಟ್ಟಿದ್ರು LH ಅಲ್ಲಿ. ಏನಾಯಿತು? ಅವ್ರಿಗೆ ಟಿಕೆಟ್ ಕೊಟ್ಟರು. ಅದು ಈಸ್ ಪ್ರಚಾರ. ಅದು ಕೆಲವ್ರಿಗೆ ಏನಾಗ್ತದೆ, ಇಲ್ಲ ಒಂದು ನಿಮಿಷ ಕೇಳಿ, ಎಲ್ಲ ಪಕ್ಷದಲ್ಲೂ ಮತ್ತು ಎಲ್ಲ ಕಡೆನೂ ಕೆಲವು ಕಡೆ ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ. ಅವ್ರಿಗೆ ರಾತ್ರಿ ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಕ್ರಾಂತಿ ಆಗಿಬಿಡ್ಬೇಕು, ಈ ಥರದ ಮೆಂಟಾಲಿಟಿಗಳು ಇರ್ತದೆ. ಆದರೆ ನಾವು ಬಯಸೋದೇನು ಅಂತಂದರೆ, ಪಾರ್ಲಿಮೆಂಟ್ ಅಂತ ಒಂದು ಸಂವಿಧಾನದ ದೇಗುಲದೊಳಗಡೆ ಒಬ್ಬ ವ್ಯಕ್ತಿ ಹೇಗೆ ಬಂದರು, ಯಾಕೆ ಬಂದರು, ಅವ್ರು ಏನು ಸಪೋಸ್ ಅವನೇನೋ ಒಂದು ಯಾವುದೋ ಗ್ಯಾಸ್ ಟಿಯರ್ ಹಿಡ್ಕೊಂಬಂದು ಏನೋ ಮಾಡಿದ್ದಕ್ಕೆ ಸರೋಯ್ತು. ಸಪೋಸ್ ಏನಾದ್ರು ಕೆಮಿಕಲ್ಲು ಮಗದೊಂದು ಇಟ್ಕೊಂಬಂದಿದ್ರೆ, ಒಂದಂತೂ ಸತ್ಯ, ಇದರಲ್ಲಿ ಯಾರು ಅದರಲ್ಲಿ ಕನ್ಸರ್ನ್ ಆಫೀಸರ್ಗಳಿದ್ರು, ಅದಕ್ಕೆ ಯಾರು ಜವಾಬ್ದಾರಿ ಇದ್ರು, ಅದು ಜವಾಬ್ದಾರಿ ಹೊರಬೇಕು, ಯಾಕೆ ಹೊರಬೇಕು. ಮತ್ತು ಇನ್ನೊಂದು ನಾವು ಬಯಸೋದೇನು ಅಂತಂದರೆ, ಇಮಿಡಿಯೇಟಾಗಿ ರಿಯಾಕ್ಷನ್ ಬೇಕಾಗಿರೋದು ಯಾರಿಂದ? ಇಬ್ಬರಿಂದ. ಒಂದು ಪಾಸ್ ಕೊಟ್ಟ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಬೇಕು. ಅವ್ರು ಇವತ್ತಿನವರೆಗೂ ರಿಯಾಕ್ಟ್ ಮಾಡಿಲ್ಲ. ಇನ್ನು
ಯಾಕೆ ಅಂತ ಅವ್ರನ್ನೇ ಪ್ರಶ್ನೆ ಮಾಡ್ತೀವಿ ನಾವೆಲ್ಲರೂ ಅಂತಂದರೆ ಅವ್ರು ಮಾತೆತ್ತಿದ್ರೆ ಮೀಡಿಯಾ ಮುಂದೆ ಬಂದು ನಿಂತ್ಕೊಂತಾರೆ ಭಾಳ ಸಲ. ಇವತ್ತು ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಒಂದು ವಿಡಿಯೋ ಮಾಡಾದ್ರೂ ಬಿಡ್ತಾರೆ. ನಿನ್ನೆಯಿಂದ ಆದರೆ ಇವತ್ತಿನವರೆಗೂ ಅವರು ಅದಕ್ಕೆ ರಿಯಾಕ್ಟೇ ಮಾಡಿಲ್ಲ ಅಂದರೆ ಹೌದು ನಾನು ಪಾಸ್ ಕೊಡೋದು ಒಂದು ಪ್ರಕ್ರಿಯೆ. ಭಾಳ ಜನಕ್ಕೆ MP ಮುಖ ನೋಡೇ ದಿನ ನಿಂತ್ಕೊಂಡು MP ಮುಖ ನೋಡಿ ಕೊಡೋಕ್ಕಾಗಲ್ಲ. ಅದೆಲ್ಲರೂ ಮಾಡ್ತಾರೆ. ಈಗ ಮೊನ್ನೆ DK ಶಿವಕುಮಾರ್ ಹೇಳ್ತಿದ್ರು, ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಪಾಸ್ ಕೊಡೋವಾಗ ನೋಡಿ ಕೊಡಬೇಕು. ಸಿದ್ದರಾಮಯ್ಯನ ಮನೆ ಇದು ವಿಧಾನಸೌಧದಿಂದ ಪಾಸ್ ಹೋಗೋದು ನೋಡ್ಬಿಟ್ರೆ ಭಯ ಬೀಳ್ಬೇಕು, ಅಷ್ಟೋಯ್ತಾವೆ ಪಾಸ್ಗಳು. ಆದರೆ ಅದಲ್ಲ, CM ಕೆಲಸ ಅಲ್ಲ ಅದು, ಮತ್ತು MP ಕೆಲಸ ಅಲ್ಲ. ಯಾರೋ PAಗಳಿರ್ತಾರೆ, ಕಾನ್ಸ್ಟಿಟ್ಯೂನ್ಸಿ ಹೊಂದಿರ್ತಾರೆ. ಕಾನ್ಸ್ಟಿಟ್ಯೂನ್ಸಿ ಡೆಲ್ಲಿಗೆ ಬಂದು ನಾನು ಅಷ್ಟು ದೂರ ಬಂದಿದ್ದೀನಿ, ಪಾರ್ಲಿಮೆಂಟ್ ನೋಡಬೇಕು ಅಂತ ಆಸೆ ಬಿಟ್ಟಾಗ ಸಹಜವಾಗಿ ಕೊಡ್ತಾರೆ. ಆದರೆ ನಾನು ಕೇಳೋದೇನೆಂದರೆ, ಪ್ರತಾಪ್ ಸಿಂಹ ಅವರು ನಾನು ಕೊಟ್ಟಿದ್ದು ನಿಜ, ಇಂಥದ್ದು ಅಂತ ಅಟ್ಲೀಸ್ಟ್ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಎರಡನೇದು, ಸಂಬಂಧಪಟ್ಟ ಇಲಾಖೆ ಯಾರು ಆ ಪಾರ್ಲಿಮೆಂಟು ಯಾವ ಇಲಾಖೆ ಕೈಗಡೆ ಬರ್ತದೆ, ಗೃಹ ಇಲಾಖೆ, ಸ್ಪೀಕರ್ ಅವರೇ ಬರ್ತಾರೆ, ಸ್ಪೀಕರ್ ಇರ್ತಾರೆ, ಈಸ್ ಅಂಡರ್ ಬೈ ಗೃಹ ಇಲಾಖೆ. ಮತ್ತೆ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಈಗೇನೋ 7-8 ಜನನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಸಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ವ್ಯಕ್ತಿ ಅದು ಇನ್ನೂ ಏನಾದ್ರು ಕಂಡೀಷನ್ಸ್ ಇದಾವೆ. ನನಗೆ ಯಾರೋ ನಿನ್ನೆ ಹೇಳ್ತಿದ್ರು, ಈವನ್ ಕೋರ್ಟ್ ಕೂಡ ಜಾಕೆಟು ಕೋಟೆಲ್ಲ ಹಾಕೊಂಬರಂಗಿಲ್ಲ ಅಂತೆ. ಹೇಳ್ತೀನಿ ಡಾಕ್ಟರ್ ಸತೀಶ್ ಅವರೇ, ಆಮ್ ಆದ್ಮಿ ಹೇಗ್ ನೋಡುತ್ತೆ ಈ ಆಮ್ ಆದ್ಮಿ ಪಕ್ಷ ಇದನ್ನ? ಯಾಕಂದರೆ BJPನವರು ವಿಷಯನ ರಾಜಕೀಯಕರಣ ಮಾಡಬಾರ್ದು, ಅದನ್ನು ನಾನು ಒಪ್ಕೋತೀನಿ. ಆದರೆ ಇದು ಒಂದು ದೇಶದ ಭದ್ರತೆ ಮತ್ತು ಸುರಕ್ಷತೆಯ ವಿಚಾರ. ಯಾಕಂತ ಹೇಳಿದ್ರೆ ನೀವು BJPನವರು ಸಂಪೂರ್ಣ ಭಾಷಣ ಮತ್ತು ಇವರು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರೋದು ಮೋದಿ ಯಾಕೆ ಮತ್ತೊಮ್ಮೆ ಅಂದರೆ ದೇಶಕ್ಕಾಗಿ, ದೇಶದ ಭದ್ರತೆಗಾಗಿ, ಸುರಕ್ಷತೆಗಾಗಿ ಅಂತ ಹೇಳ್ತಾರೆ. ಇವತ್ತು ಈ ಘಟನೆ ಏನು ತೋರಿಸ್ತಾ ಇದೆ? ಇದು ಭದ್ರತೆ ಇರ್ತಕ್ಕಂಥದ್ದ, ಇದು ಸುರಕ್ಷತೆ ಇರ್ತಕ್ಕಂಥದ್ದ. ಸಹಜವಾಗಿ ಇವ್ರಿಗೆ ಕರ್ಮ ರಿಟರ್ನ್ಸ್ ಅಂತ ಏನು ಇವ್ರು ಮಾಡ್ತಿದ್ರಲ್ಲ, ಇವ್ರ ಪ್ರಚಾರಗಳಲ್ಲಿ ಬಂದು ನನ್ನ ದೇಶದ ಭದ್ರತೆ ಸುರಕ್ಷತೆ ಹೇಳಿದ್ಮೇಲೆ ಇವತ್ತು ಇದನ್ನು ಫೇಸ್ ಮಾಡಬೇಕು ಅವರು. ಇವತ್ತು ನೋಡಿ, ಇಬ್ಬರು ಬಂದು ಉತ್ತರ ಕೊಟ್ಟಿಲ್ಲ. ಏನು ಆರ್ಡಿನರಿ ಇನ್ಸಿಡೆಂಟ್ ಅಲ್ಲ ನಡೆದಿರೋದು. ಪ್ರಜಾಪ್ರಭುತ್ವದ ದೇಗುಲ ಭಾರತದಲ್ಲಿ ಒಂದು ಸಂವಿಧಾನ ಅಂದರೆ ಒಂದು ಕಾನೂನು ಮಾಡ್ತಕ್ಕಂಥ ಸ್ಥಳದಲ್ಲಿ ನೋಡಿ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪರಿಣಾಮ ಬೀರಿದೆ? ಅದೇ ಒಬ್ಬ ಯಾವುದೋ ರಾಹುಲ್ ಗಾಂಧಿ ಅವರಾಗ್ಬೋದು, ಇನ್ನೊಬ್ಬರಾಗ್ಬೋದು, ಏನಾದರೂ ಹೊರಗಡೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಂದರೆ ಇವ್ರು ಕಾಣೋದು ಯಾವ ರೀತಿ ಗೊತ್ತಾ? ಇವ್ರು ಯಾವ ರೀತಿ ಕಾಣ್ತಾರೆ ಅಂದರೆ ದೇಶಕ್ಕೆ ವಿರುದ್ಧವಾಗಿ ಅಲ್ವಾ? ಇವಾಗ ಹೇಳ್ಬೇಕಾದ್ರೆ ಇವ್ರಿಗೆ ಯಾಕೆ ಕುರಿ ಅಕ್ಸೆಪ್ಟ್ ಮಾಡ್ಕೋಬೇಕು? ಕರ್ಮ ರಿಟರ್ನ್ಸ್ ಅನ್ನೋದು ಬರ್ತಾ ಇದೆ ಅಂದರೆ ನಾವು ಯಾರೂ ಬಯಸಿರಲಿಲ್ಲ. ಇದು ಸುರಕ್ಷತೆಗೆ ಧಕ್ಕೆ ಆಗಿದೆ, ಎರಡು ಮಾತಿಲ್ಲ, ಖಂಡನೆ ಮಾಡಬೇಕು. ಇವತ್ತು ನಾವು ಪ್ರತಿಪಕ್ಷಗಳು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಭದ್ರತಾ ಲೋಪ ಆಗಿದೆ, ಇನ್ನೊಂದು ಕಡೆ ಪಾಸ್ ವಿತರಣೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬರ್ತಾ ಇರೋ ಮಾಹಿತಿ ಬೆಳಿಗ್ಗೆಯಿಂದ ಬೇರೆ ಬೇರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಬರ್ತಾ ಇರತಕ್ಕಂಥದ್ದು 2-3 ಬಾರಿ ಅವರು ಪ್ರವೇಶ ಮಾಡಲ್ಪಟ್ಟಿದ್ದಾರೆ ಅಂತ ಬರ್ತಾ ಇದೆ. ಅಂದರೆ 2-3 ಬಾರಿ ಅಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ ಅದ್ರ ಉದ್ದೇಶ ಏನಿರುತ್ತೆ? ಅದನ್ನ ಸ್ವಲ್ಪ ಇವರು ಜವಾಬ್ದಾರಿಯಿಂದ, ಒಂದು ಜವಾಬ್ದಾರಿಯುತ ಪಕ್ಷದ ನಾಯಕನಾಗಿ ದೇಶದ ಬಗ್ಗೆ ಮಾತಾಡ್ತಾರೆ, ಅಷ್ಟು ಇವರು ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಕೋಲಾರ BJP ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು. ನಮಸ್ತೆ ಮಾನ್ಯ ಸಂಸದರೇ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾಗಿರುವಂತಹ BJPಯ ಪಕ್ಷ ಕೇಂದ್ರದಲ್ಲಿದೆ. ಇವತ್ತು 15 ಸಂಸದರನ್ನ ಅಮಾನತು ಮಾಡುತ್ತಾರೆ. ಆದರೆ ಯಾರು ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು, ಅವರ ವಿಚಾರದಲ್ಲಿ ಪಿಟಿಕ್ ಅನ್ನೋದಿಲ್ಲ, ಅವರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ, ತಾತ್ಕಾಲಿಕವಾಗಿ ಆದರೂ ತನಿಖೆ ಆಗೋವರೆಗೂ. ಆದರೆ ಇನ್ನುಳಿದಂಥ ಎಲ್ಲ ವಿಚಾರಗಳನ್ನು BJP ಮಾತನಾಡುತ್ತೆ, ಇನ್ನುಳಿದಂಥ ಸಂಸದರನ್ನು ಅಮಾನತು ಮಾಡುತ್ತೆ. ಇದು ಯಾವ ಸ್ಟ್ಯಾಂಡ್ ಇದು? ಸರ್ ಹೇಳಿ ಸರ್. ಏನು ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದೆ, ಅದರಲ್ಲಿ ಪ್ರತಾಪ್ ಸಿಂಹ ಅವರು ಪಾಸಿಂದ ಹೋಗಿದ್ದಾರೆ ಅಂತೇಳಿ ಏನಿದೆ, ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇಲ್ಲ, ಪ್ರತಾಪ್ ಸಿಂಹ ಅವ್ರನ್ನ ಕರೀತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಸರ್? ಮಾನ್ಯ ಸಂಸದರೇ, ನಾನು ಕೇಳಿರುವಂಥದ್ದು ನೇರ ಪ್ರಶ್ನೆ. ಪ್ರತಿಭಟನೆ ಮಾಡುವಂಥವರನ್ನ, ಸಂಸದರನ್ನ ನೀವು ಅಮಾನತು ಮಾಡೋಕ್ಕಾಗತ್ತೆ. ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಸಂಸದರನ್ನ, ಅವರನ್ನ ತಾತ್ಕಾಲಿಕವಾಗಿ ಅಮಾನತನ್ನ ಮಾಡಿ ತನಿಖೆ ಮುಗಿಯುವವರೆಗೂ ಅಮಾನತಿನಲ್ಲಿ ಇಡಕ್ ಆಗಲ್ಲ ನಿಮಗೆ. ಇದು ಯಾವ ಸ್ಟ್ಯಾಂಡು ಅನ್ನೋದು ನನ್ನ ನೇರ ಪ್ರಶ್ನೆ. ಸರ್, ಈಗ ಎನ್ಕ್ವೈರಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಬೇಕಾದಂತ ಉದ್ದೇಶಪೂರ್ವಕ ಮಾಡಿದ್ದಾರೆ, ಏನು ಎತ್ತ ಅಂತ ತಿಳ್ಕೊಂಡೇ ಮಾಡ್ಬೇಕು ಸರ್. ಏಕಾಏಕಿ ತಿಳ್ಕೊಂಡು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಪಾಸ್ ಕೊಟ್ಟಿರೋದು ಏನಾಗಿದೆ ಅಂದ್ರೆ ಒಳಗಡೆ ಯಾವ ತರ ಬೇಕಾದ್ರೆ ಪಾಸ್ ಕೊಟ್ಟಿರೋದು ಹೌದು ಅಲ್ವೋ ಸರ್? ಹೌದೌದು
ತಾತ್ಕಾಲಿಕವಾಗಿ ಅಮಾನತಿನಲ್ಲಿಡಿ, ಕೊಟ್ಟಿದ್ದಾರೆ. ತನಿಖೆ ಪೂರ್ಣಗೊಳ್ಳುವವರೆಗೂ. ಸರ್ ಅದನ್ನ ಸ್ಪೀಕರ್ ಮತ್ತೆ ನಮ್ಮಲ್ಲಿ ಸ್ಪೀಕರ್ ಅದನ್ನ ಡಿಸೈಡ್ ತಗೊಂತಾರೆ ಸರ್. ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಓಕೆ, ಇನ್ನುಳಿದಂತ 15 ಸಂಸದರನ್ನ ಅಮಾನತಿಗೆ ಇಟ್ರಲ್ಲ ಈ ಅಧಿವೇಶನ ಪೂರ್ಣಗೊಳ್ಳುವವರೆಗೂ, ಅದನ್ನ ಯಾರು ತಗೊಂಡ್ರು ಸರ್? ಸರ್ ಅದನ್ನು ಸ್ಪೀಕರ್ ಅವರೇ ಇದ್ ಮಾಡಿರ್ತಕ್ಕಂಥದ್ದು. ನಾವ್ ಹೇಳೋದು ಅದನ್ನ 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 1 ಗಂಟೆಯೊಳಗಡೆಗೆ ಇವತ್ತು ಅಮಾನತು ಮಾಡಿರೋದು ಆ ಸಂಸದರನ್ನ 1 ಗಂಟೆಯೊಳಗಡೆಗೆ. ಕಾರಣ ಸರ್ ಈಗ ಮಾನ್ಯ ಸಭಾಧ್ಯಕ್ಷರೇ, ಸರ್ ಒಂದ್ ನಿಮಿಷ ಸ್ಪೀಕರ್ ಅವರೇ ಅಂತ ಹೇಳದೇನೆ ಅವರ ಹೆಸರನ್ನ ಬಳಕೆ ಮಾಡಿದ್ದಕ್ಕೆ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅವರನ್ನ ಅಮಾನತಲ್ಲಿಟ್ರಿ. ಆದ್ರೆ ಒಂದು ಪಾಸ್ ಅನ್ನ ಕೊಟ್ಟು ಸದನದ ಒಳಗಡೆಗೆ ಆ ಕಲರ್ ಗ್ಯಾಸ್ ಅನ್ನ ಬಿಡುವಂತಹ ವ್ಯಕ್ತಿ ಪಾಸ್ ಕೊಟ್ಟಿರುವಂತವನಿಗೆ ಅವು ಸಂಸದರನ್ನ ನೀವು ಅಮಾನತಿನಲ್ಲಿಟ್ಟು ತನಿಖೆಯನ್ನ ಮಾಡಿಸ್ತಾ ಇಲ್ಲ. ಇಟ್ ಶೋಸ್ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಅಂತ. ವಾಪಸ್ ಬರ್ತೀನಿ.